ಬಾಂಗ್ಲಾಗೆ ಬರೆ ಎಳೆದ ಡೊನಾಲ್ಡ್ ಟ್ರಂಪ್ ಟಫ್ ನಿರ್ಧಾರದಿಂದ ಬಾಂಗ್ಲಾ ಚೀನಾ ಸಂಬಂಧವನ್ನ ಬೆಳೆಸುತ್ತಾ ಭಾರತ ವಿರೋಧಿ ಪ್ರಸ್ತುತ ಬಾಂಗ್ಲಾ ಸರ್ಕಾರದ ಮೇಲೆ ಟ್ರಂಪ್ಗೆ ಯಾಕೆ ದ್ವೇಷ? ಯೂನಸ್ ಖಾನ್ ಈಗ ಭಾರತ ಅಮೆರಿಕಾಗೆ ಉತ್ತರ ನೀಡಲು ಚೀನಾ ಮೊರೆ ಹೋಗ್ತಾರ? ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೆರಿಕದ ಈಗಿನ ನೂತನ ಅಧ್ಯಕ್ಷ. ಕಳೆದ ಕೆಲ ದಿನಗಳ ಹಿಂದಷ್ಟೇ ನಿಕಟಪೂರ್ವ ಅಧ್ಯಕ್ಷ ಜೋ ಬೈಡೆನ್ ಅವರಿಂದ ಅಧಿಕಾರ ಹಸ್ತಾಂತರಿಸಿಕೊಂಡಿರೋ ಟ್ರಂಪ್ ಅಧಿಕಾರದ ಆರಂಭದಲ್ಲೇ ಕೆಲವು ಕಠಿಣ ಕಾನೂನುಗಳನ್ನ ತರೋ ಮೂಲಕ ಸುದ್ದಿಯಲ್ಲಿದ್ದಾರೆ. ಅದರಂತೆಯೇ ವಿಶ್ವಸಂಸ್ಥೆಯೊಂದಿಗಿನ ತಮ್ಮ ರಾಷ್ಟ್ರದ ಸಂಪರ್ಕ ಕಡಿತಗೊಳಿಸುವುದು ಸೇರಿದಂತೆ ವಿದೇಶಗಳಿಗೆ ನೀಡಲಾಗ್ತಿದ್ದ ಎಲ್ಲಾ ರೀತಿಯ ನೆರವನ್ನ ಸ್ಥಗಿತಗೊಳಿಸುವ ದಿಢೀರ್ ನಿರ್ಧಾರವನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಅಮೆರಿಕದ ನೂತನ ಅಧ್ಯಕ್ಷ ಟ್ರಂಪ್ ಮಾಡಿರೋ ಆದೇಶಗಳೇನು, ಅವಾಂತರಗಳೇನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅಧಿಕಾರ ಪಡೆದ ತಕ್ಷಣವೇ ಭಾರತೀಯರು ಸೇರಿದಂತೆ ಎಲ್ಲಾ ವಿದೇಶಿಗರ ಪೌರತ್ವಕ್ಕೆ ಕೊಕ್ಕೆ ಹಾಕಲು ನಿರ್ಧರಿಸಿರೋ ಟ್ರಂಪ್ ಅಮೆರಿಕ ಪ್ರಜೆಗಳಲ್ಲದ ಇರೋ ಬೇರೆ ದೇಶದಿಂದ ದುಡಿಮೆಗಾಗಿ ಆಗಮಿಸಿರೋ ಜನರಿಗೆ ಅಲ್ಲಿನ ಪೌರತ್ವ ನೀಡಲಾಗೋದಿಲ್ಲ. ಜೊತೆಗೆ ಅಮೆರಿಕಾದಲ್ಲಿ ಜನಿಸಿದ ಹೊರ ದೇಶದವರಿಗೆ ಹುಟ್ಟಿನಿಂದ ಪೌರತ್ವ ನೀಡುವ ಕಾಯ್ದೆಯನ್ನ ರದ್ದುಗೊಳಿಸಲು ಮುಂದಾಗಿದ್ದಾರೆ. ಇನ್ಮೇಲೆ ಇಲ್ಲಿ ಹುಟ್ಟುವ ಮಕ್ಕಳಿಗೆ ಸಹಜ ಪೌರತ್ವ ಸಿಗೋದಿಲ್ಲ ಅನ್ನೋದು ಟ್ರಂಪ್ ಆದೇಶ. ಟ್ರಂಪ್ ಮಾಡಿರುವ ಈ ವಿವಾದಾತ್ಮಕ ಆದೇಶಕ್ಕೆ ಅಮೆರಿಕ ಕೋರ್ಟ್ ಛೀಮಾರಿ ಹಾಕಿದ್ದಲ್ಲದೆ ನಿರ್ಧಾರವನ್ನ ಮತ್ತೊಮ್ಮೆ ಪರಿಶೀಲಿಸೋಕೆ ಹೇಳಿದೆ. ಹೀಗೆ ಭಿನ್ನ ನಿರ್ಧಾರಗಳನ್ನು ತಳೆದಿರೋ ಟ್ರಂಪ್ ಅದರಲ್ಲಿ ವಿದೇಶಿಗಳಿಗೆ ಶಾಕ್ ನೀಡಿದ್ದಾರೆ. ಹೌದು, ವಿಶ್ವದ ಬಹುತೇಕ ದೇಶಗಳಿಗೆ ನಾನಾ ರೀತಿಯಲ್ಲಿ ನೆರವು ನೀಡುತ್ತಿದ್ದ ಅಮೆರಿಕ ಇದೀಗ ಅದನ್ನ ತಡೆಯಲು ಮುಂದಾಗ್ತಿದೆ. ಇದಕ್ಕೆ ಟ್ರಂಪ್ ತೆಗೆದುಕೊಂಡಂತ ನಿರ್ಧಾರವೇ ಕಾರಣವಾಗ್ತಿದೆ. ಅಮೆರಿಕಾದಿಂದ ಹಣಕಾಸಿನ ನೆರವು ಪಡೆಯುತ್ತಿದ್ದ ರಾಷ್ಟ್ರಗಳೆಲ್ಲ ತಮ್ಮೊಂದಿಗೆ ಎಷ್ಟು ವಿಧೇಯವಾಗಿ ನಡೆದುಕೊಳ್ತಿವೆ, ಈ ನೀತಿಯಿಂದ ಅವುಗಳಲ್ಲಿ ಎಷ್ಟು ದಕ್ಷತೆ ಕಂಡು ಬರುತ್ತೆ ಅನ್ನೋದರ ಬಗ್ಗೆ ಪರಿಶೀಲಿಸೋಕೆ ಸ್ವತಃ ಟ್ರಂಪ್ ಈ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಈ ರೀತಿಯ ಹಲವು ತೀರ್ಮಾನಗಳ ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ ಮೇಲೆ ನನ್ನ ಅಮೆರಿಕಾದ ಜನರಿಗೆ ವಿದೇಶಗಳಿಂದ ನಿರೀಕ್ಷಿತ ಲಾಭ ಸಿಗುವವರೆಗೂ ನಾನು ಈ ನಿರ್ಧಾರಕ್ಕೆ ಅಂಟಿಕೊಳ್ತೇನೆ. ಇನ್ಮುಂದೆ ಕುರುಡಾಗಿ ಯಾವುದೇ ದೇಶಕ್ಕೆ ನೆರವನ್ನ ನೀಡುವುದಿಲ್ಲ. ಇಸ್ರೇಲ್ ಹಾಗೂ ಈಜಿಪ್ಟ್ ಹೊರತುಪಡಿಸಿ ಟ್ರಂಪ್ ಎಲ್ಲಾ ದೇಶಗಳಿಗೂ ಸಹಾಯ ಮಾಡೋದನ್ನ ನಿಲ್ಲಿಸೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಕಷ್ಟಪಟ್ಟು ದುಡಿಯೋ ಶ್ರಮಿಕರ ತೆರಿಗೆಯನ್ನ, ಅಮೆರಿಕದ ತೆರಿಗೆಯನ್ನ ಗೌರವಿಸೋ ಜೊತೆಗೆ ಅವರಿಗಾಗಿ ಇರುವ ವಿದೇಶಿ ನೆರವನ್ನ ಪರಿಶೀಲಿಸೋದ್ರೊಂದಿಗೆ ಅವರಿಗೆ ತೊಂದರೆಯಾಗದಂತೆ ಅದನ್ನ ಮರುಹೊಂದಿಸಬೇಕಾಗಿದೆ ಅಂತ ಟ್ರಂಪ್ ವಕ್ತಾರರು ಹೇಳಿಕೊಂಡಿದ್ದಾರೆ. ಅಲ್ಲದೆ ಅಮೆರಿಕದ ಹಿತದೃಷ್ಟಿಯಿಂದ ಈ ನಿರ್ಧಾರಗಳ ಜೊತೆ ಅದರ ಮೇಲೆಯೇ ನಾವು ಗಮನವನ್ನು ಕೇಂದ್ರೀಕರಿಸಬೇಕು ಅನ್ನೋದು ಟ್ರಂಪ್ ಆಡಳಿತ ಅಧಿಕಾರಿಗಳ ಒಂದು ಲೆಕ್ಕಾಚಾರ. ಅಂದ್ರೆ ಈ ಎಲ್ಲಾ ವಿಚಾರಗಳನ್ನ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಪರಿಶೀಲಿಸಿ ಅವುಗಳನ್ನ ಯಾವುದೇ ಲೋಪಗಳಿಲ್ಲದೆ ಇದ್ರೆ ಮುಂದಿನ ಆದೇಶದವರೆಗೂ ಕೂಡ ಎಲ್ಲಾ ರೀತಿಯ ಯೋಜನೆ, ಸಹಾಯ ಹಸ್ತ, ನೆರವುಗಳನ್ನ ತಡೆ ಹಿಡಿಯಲು ಟ್ರಂಪ್ ತಮ್ಮ ಮೆಮೋದಲ್ಲಿ ಉಲ್ಲೇಖಿಸಿದ್ದಾರೆ. ಆದ್ರೆ ನಾವಿಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಅಮೆರಿಕವು ಉಕ್ರೇನ್ಗೆ ನೀಡ್ತಿರೋ ಸೇನಾ ನೆರವಿನ ಮೇಲೂ ಟ್ರಂಪ್ ಈ ಆದೇಶದ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗಾಗಲೇ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ರಷ್ಯಾವನ್ನ ಮಣಿಸೋಕೆ ಉಕ್ರೇನ್ಗೆ ಅಮೆರಿಕ ಸಹಾಯ ಮಾಡ್ತಾ ಇತ್ತು. ಬಟ್ ಈ ನೆರವನ್ನ ನಿಲ್ಲಿಸಿದ್ರೆ ಏನಾಗುತ್ತೆ ಮುಂದೆ ಅನ್ನೋದು ಕೂಡ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿದೆ. ಇನ್ನು ಡೊನಾಲ್ಡ್ ಟ್ರಂಪ್ ಈ ನಿರ್ಧಾರದ ಹಿಂದೆ ಕೆಲವು ಸೇಡಿನ ವಿಚಾರಗಳು ಇರೋದನ್ನ ಅಲ್ಲೆಗೆಳೆಯುವಂತಿಲ್ಲ. ಅದು ಬಾಂಗ್ಲಾದೇಶದ ವಿಚಾರದಲ್ಲಿ ಟ್ರಂಪ್ ತೀರಾ ಕಠಿಣ ನಿಲುವನ್ನ ತಾಳಿದ್ದಾರೆ. ಈ ಹಿಂದಿಂದಲೂ ಟ್ರಂಪ್ ಶೇಖ್ ಹಸೀನಾ ಅವರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು. ಆದ್ರೆ ಮೊಹಮ್ಮದ್ ಯೂನಸ್ ಕುರಿತು ಟ್ರಂಪ್ ಒಳ್ಳೆಯ ಭಾವನೆಯನ್ನ ಹೊಂದಿಲ್ಲ. ಜೊತೆಗೆ ಬಾಂಗ್ಲಾ ವಿಚಾರದಲ್ಲಿ ಮಾಡಿರೋ ನಿರ್ಧಾರವೇ ಹೇಳುತ್ತೆ. ಯಾಕಂದ್ರೆ ಟ್ರಂಪ್ ಟಫ್ ನಿರ್ಧಾರವನ್ನ ಬಾಂಗ್ಲಾ ವಿಚಾರದಲ್ಲಿ ತೆಗೆದುಕೊಳ್ತಿದ್ದಾರೆ. ಎರಡನೇ ಬಾರಿಗೆ ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ಬಾಂಗ್ಲಾದ ಹಂಗಾಮಿ ಅಧ್ಯಕ್ಷ ಯೂನಸ್ ಬದಲಾಗಿ ಮಾಜಿ ಅಧ್ಯಕ್ಷೆ ಹಸೀನಾ ಜೊತೆ ಮಾತನಾಡಿದ್ರು ಟ್ರಂಪ್. ಬ್ರಿಟನ್ನಲ್ಲಿ ನೆಲೆಸಿರೋ ಹಸೀನಾ ಸಹೋದರಿ ಶೇಖ್ ರಿಹಾನಾ ಮಗಳು ಟುಲಿಪಿ ಸಿದ್ದಿಕಿ ಬ್ರಿಟನ್ನಲ್ಲಿ ಸಂಸದೆಯಾಗಿದ್ರು. ಆಕೆಯ ವಿರುದ್ಧ ಬಾಂಗ್ಲಾದೇಶದಲ್ಲಿ ಯುನಸ್ ಸರ್ಕಾರ ಪ್ರಕರಣವೊಂದನ್ನು ದಾಖಲಿಸಿತ್ತು. ಇದರ ಹಿನ್ನೆಲೆ ಆಕೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದ ಸ್ಥಿತಿ ಬಂದೊದಗಿತ್ತು. ಅಲ್ಲದೆ ಇದರ ಸೇಡು ತೀರಿಸಿಕೊಳ್ಳೋಕೆ ಮುಂದಾಗಿರೋ ಹಸೀನಾ ಟ್ರಂಪ್ ಮೂಲಕ ಅಮೆರಿಕಾದಲ್ಲಿ ಯೂನಸ್ ವಿರುದ್ಧ ಕೇಸ್ ದಾಖಲು ಮಾಡೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ಯಾರೀ ಯೂನಸ್ ಅಂತ ನೋಡೋದಾದ್ರೆ ಬಾಂಗ್ಲಾದಲ್ಲಿ ಮನಿ ಲ್ಯಾಂಡ್ರಿಂಗ್ ಸೇರಿದಂತೆ
ಹಲವು ವಂಚನೆ ಕೇಸ್ಗಳಲ್ಲಿ ಸಿಲುಕಿ ಅಮೆರಿಕಾಗೆ ಪರಾರಿಯಾಗಿರೋ ಕರಾಳ ಲೋಕದಲ್ಲಿನ ರಾಜಕೀಯ ನಾಯಕನಿದ್ದ. ಅಮೆರಿಕಾದಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ನಾಯಕಿ ಹಿಲರಿ ಕ್ಲಿಂಟನ್ಗೆ ಪರಿಚಯವಾಗುವ ಮೂಲಕ ಆತ ಅವರಿಗೆ ತೀರಾ ಆಪ್ತನಾಗ್ಬಿಟ್ಟಿದ್ದ. ಅಲ್ಲದೆ ಹಿಲರಿ ನಡೆಸೋ ಕ್ಲಿಂಟನ್ ಫೌಂಡೇಶನ್ಗೆ ಯುನೆಸ್ ಧನ ಸಹಾಯವನ್ನು ಮಾಡ್ತಿದ್ದ ಈ ಹಿಂದೆ. ಹಾಗೆಯೇ ಹಿಲರಿಯೂ ಸಹ ಆತನಿಗೆ ನೆರವು ಕೂಡ ನೀಡ್ತಿದ್ರು. ಈ ಹಿಂದೆ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿದ್ದ ಈ ಹಿಲರಿ ಇದೇ ಪ್ರಭಾವವನ್ನು ಬಳಸಿ ಯುನೆಸ್ ಪರ ಅಂತಿನ ಬಾಂಗ್ಲಾ ಅಧ್ಯಕ್ಷರಿಗೆ ಬ್ಲಾಕ್ ಮೇಲ್ ಸೇರಿದಂತೆ ಹೆದರಿಸೋ ಕೆಲಸ ಮಾಡ್ತಿದ್ರು. ಅಲ್ಲದೆ ಬಾಂಗ್ಲಾಗೆ ವಿಶ್ವ ಬ್ಯಾಂಕ್ನಿಂದ ಮಂಜೂರಾಗಿದ್ದ ಸಾಲಕ್ಕೂ ಹಿಲರಿ ಅಡ್ಗಾಲಾಗಿದ್ರು. ಇನ್ನು ಹಿಲರಿ ಕ್ಲಿಂಟನ್ ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಲಾಭ ಪಡೆದಿದ್ದ ಯುನೆಸ್ಗೆ ಅದನ್ನ ಮರಳಿಸೋ ಯೋಗವನ್ನ ಹಿಲರಿ ಸ್ಪರ್ಧೆ ಮಾಡಿದಾಗ ಅಧ್ಯಕ್ಷ ಚುನಾವಣೆ ಟೈಮಲ್ಲಿ ಅದನ್ನು ಒದಗಿಸಿತ್ತು. ಇಷ್ಟೇ ಅಲ್ಲದೆ ಅವಳ ಪರ ಪ್ರಚಾರನೂ ಮಾಡ್ತಾನೆ ಇದೆ ಯುನೆಸ್. ಇದೇ ನೋಡಿ ಅಂದಿನ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಂಟೆಸ್ಟ್ ಮಾಡ್ತಿದ್ದ ಟ್ರಂಪ್ ಕಂಗೆಣ್ಣಿಗೆ ಗುರಿಯಾಗಿರೋ ವಿಚಾರ. ಆ ಟೈಮಲ್ಲಿ ಏನು ಅಮೆರಿಕ ಚುನಾವಣೆ ಟೈಮಲ್ಲಿ ವಿರೋಧ ಪಕ್ಷಕ್ಕೆ ಸಹಾಯ ಮಾಡಿದ್ರು ಯುನೆಸ್. ಇದೀಗ ಟ್ರಂಪ್ ಆ ವಿಷಯದಲ್ಲಿ ಒಂದು ರೀತಿಯ ದ್ವೇಷದ ರಾಜಕಾರಣವೋ ಮತ್ತೊಂದು, ನಾಟ್ ಓನ್ಲಿ ಬಾಂಗ್ಲಾ ಅಂತಲ್ಲ, ಬೇರೆ ಬೇರೆ ದೇಶಗಳ ಮೇಲೂ ಟ್ರಂಪ್ ಈ ರೀತಿ ಭಾರತದ ಮೇಲೂ ಟ್ಯಾಕ್ಸ್ ಹಾಕರ್ ನಾವು ಹಾಕ್ತೀವಿ ಅಂತ ವಾರ್ನಿಂಗ್ ಕೊಡ್ತಾವ್ರೆ. ಆದ್ರೆ ಈ ಚುನಾವಣೆಯಲ್ಲಿ ಟ್ರಂಪ್ ಗೆದ್ದು ಬೀಗಿದ್ದಾರೆ, ಕ್ಲಿಂಟ್ ಸೋಲನ್ನಪ್ತಾರೆ. ಬಳಿಕ ಮತ್ತೆ ಎರಡನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಜೋ ಬೈಡನ್ ನೇತೃತ್ವದ ಡೆಮಾಕ್ರೆಟಿಕ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಯಾವಾಗ ಇಂದಿನ ಟೈಮಲ್ಲಿ ಆಗ ಯುನೆಸ್ ಪುನಃ ಆಕ್ಟಿವ್ ಆಗ್ತಾನೆ. ಹಿಲರಿ ಕ್ಲಿಂಟನ್ ಸಹಾಯದಿಂದ ತನ್ನ ಮಗಳು ಮೋನಿಕಾಳಿಗೆ ಆ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿ ಸ್ಥಾನದಲ್ಲಿ ಕೂರಿಸುವಲ್ಲಿ ಯುನೆಸ್ ಸಫಲನಾಗ್ತಾನೆ. ಅಲ್ಲದೆ ಈ ಅವಧಿಯಲ್ಲಿ ಆತ ಕ್ಲಿಂಟನ್ಲಿಂದ ನಿರಂತರ ಹಣವನ್ನು ಪಡಿತಾನೆ. ಅದೇ ಹಣದಲ್ಲಿ ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರದ ವಿರುದ್ಧ ನಿರಂತರ ಗಲಾಟೆಗಳನ್ನ ಮಾಡಿಸಿದ್ದ. ಅಲ್ಲದೆ ಈ ರೀತಿಯ ಗಲಭೆಗಳಿಂದಲೇ ಹಸೀನಾ ಸರ್ಕಾರ ಪತನಗೊಳಿಸಿ ಅಧಿಕಾರಕ್ಕೆ ಬಂದಿರೋ ಯುನೆಸ್ಗೆ ಕ್ಲಿಂಟನ್ ಫೌಂಡೇಶನ್ ಕೃಪಾ ಕಟಾಕ್ಷವು ಇದೆ ಅನ್ನೋದನ್ನ ಮರೆಯಬಾರದು. ಇನ್ನು ಕಳೆದ ಬಾರಿಯ ಚುನಾವಣೆಯಲ್ಲಿ ಇದೇ ಯುನೆಸ್ ಕಮಲಾ ಹ್ಯಾರಿಸ್ ಪರ ಪ್ರಚಾರ ಮಾಡಿದ್ದ. ಆದ್ರೆ ಈಗ ರಾಜಕೀಯ ಪರಿಸ್ಥಿತಿ ಬದಲಾಗಿದೆ. ಬೈಡನ್ ಹೋಗಿ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ಯುನೆಸ್ ತಾನು ಅಂದುಕೊಂಡ ಹಾಗೆ ಯಾವುದು ನಡೆಯೋದಿಲ್ಲ. ಯಾಕಂದ್ರೆ ಈಗ ಅಮೆರಿಕದ ತುಂಬೆಲ್ಲ ಟ್ರಂಪ್ ಪಾರುಪತ್ಯವೇ ಸದ್ದು ಮಾಡ್ತಿದೆ. ಇದೇ ಕಾರಣಕ್ಕೆ ಯುನೆಸ್ ಸೈಲೆಂಟ್ ಆಗಿರ್ಬೇಕಾಗತ್ತೆ. ಇನ್ನು ಈ ಹಿಂದೆ ಸರ್ಕಾರದಲ್ಲಿ ಕೆಲಸ ಮಾಡಿದ್ದ ಯುನೆಸ್ ಪುತ್ರಿ ಮೋನಿಕಾ ಯುನೆಸ್ ಅವಧಿಯಲ್ಲಿ ನಡೆದಿರೋ ಅವ್ಯವಹಾರ ಅಕ್ರಮಗಳನ್ನ ಬಯಲಿಗೆಳೆಯಲು ಟ್ರಂಪ್ ಮುಂದಾಗಿದ್ದು, ಈ ಬಗ್ಗೆ ತನಿಖೆಗೆ ಆದೇಶ ಮಾಡಿರೋದು ಈಗ ಯುನೆಸ್ಗೆ ನಡುಕ ಶುರುವಾಗಿದೆ. ಬಾಂಗ್ಲಾ ಮುಂದಿರ್ತಕ್ಕಂಥ ಆಯ್ಕೆಗಳೇನು? ಈಗಿನ ಬಾಂಗ್ಲಾ ಆಗಿನ ಭಾರತದ ಅವಿಭಾಜ್ಯ ಅಂಗವಾಗಿತ್ತು. 1971ರಲ್ಲಿ ಭಾರತದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಬಾಂಗ್ಲಾ ವಿಮೋಚನೆಗಾಗಿ ಡಿಸೆಂಬರ್ 3ರಿಂದ 16ರವರೆಗೆ ನಡೆಸಿದ ಯುದ್ಧದಲ್ಲಿ ಇತಿಹಾಸ ಸೃಷ್ಟಿಸಿದರು. ಅಲ್ಲದೆ ಜಗತ್ತಿನ ಭೂಗೋಳ ಬದಲಿಸಿದ ಶ್ರೇಯಸ್ಸಿಗೆ ಪಾತ್ರರಾದ ಭಾರತದ ದುರ್ಗೆ ಆಗಿದ್ದಾರೆ. ಇದಕ್ಕೂ ಮುನ್ನ 1970ರಲ್ಲಿ ನಡೆದ ಚುನಾವಣೆಯಲ್ಲಿ ಅಂದಿನ ಅವಾಮಿ ಲೀಗ್ನ ಶೇಖ್ ಮುಜಬಿರ್ ರೆಹಮಾನ್ರ ನೇತೃತ್ವದ ಸ್ಪಷ್ಟ ಬಹುಮತ ಪಡಿತು ಆ ಟೈಮಲ್ಲಿ. ಆದರೆ ಸೇನೆಯ ಮೇಲೆ ಹಿಡಿತ ಹೊಂದಿದ್ದ ಪಾಕಿಸ್ತಾನವು ಅವಾಮಿ ಲೀಗ್ ಅಧಿಕಾರ ಸ್ವೀಕರಿಸೋದನ್ನ ಹತ್ತಿಕ್ಕಲು ಢಾಕಾದಲ್ಲಿ ಆಪರೇಷನ್ ಸರ್ಚ್ ಲೈಟ್ ಹೆಸರಿನಲ್ಲಿ ನರ್ಮೇದ ನಡೆಸಿತ್ತು. ಅಲ್ಲದೆ ಆ ಸಂದರ್ಭದಲ್ಲಿ ಢಾಕಾದಲ್ಲಿ ಬುದ್ಧಿಜೀವಿಗಳ ನರಮೇಧವನ್ನು ಮಾಡಲಾಗಿತ್ತು. ಇಷ್ಟೇ ಅಲ್ಲದೆ ಪಾಕಿಸ್ತಾನವು ಸ್ವತಂತ್ರ ರಾಷ್ಟ್ರವಾಗಿದ್ದ ಬಾಂಗ್ಲಾದಲ್ಲಿ ಅತ್ಯಾಚಾರ, ಅನಾಚಾರ, ಕೊಲೆ, ಸುಲಿಗೆ ಆರಂಭ ಮಾಡಿತು. ಆ ಅವಧಿಯಲ್ಲಿ 10 ಲಕ್ಷದಷ್ಟು ಬಂಗಾಳಿಗಳು ಜೀವ ಉಳಿಸಿಕೊಳ್ಳುವ ಸಲುವಾಗಿ ಭಾರತಕ್ಕೆ ವಲಸೆ ಬಂದಿದ್ರು. 1971ರ ಮಾರ್ಚ್ 26ರಿಂದ ಡಿಸೆಂಬರ್ 16ರಂದು ಬಾಂಗ್ಲಾ ಉದಯವಾಗುವವರೆಗೆ ಲಕ್ಷಾಂತರ ನಿರಾಶ್ರಿತರನ್ನ ನೋಡಿಕೊಳ್ಳಬೇಕಾದ ಅನಿವಾರ್ಯ ಭಾರತದ ಹೆಗ್ಲೇರಿತ್ತು. ಬಾಂಗ್ಲಾದೇಶದ ಜನರು ದೇಶದ ರಕ್ಷಣೆಗಾಗಿ ಪಾಕಿಸ್ತಾನ ಸೇನೆಯ ವಿರುದ್ಧ ಹೋರಾಡಲು ಸಂಘಟಿತರಾಗಿದ್ದರು. ಈ ಹೋರಾಟಕ್ಕೆ ಭಾರತವು ಎಲ್ಲಾ ರೀತಿಯ ನೆರವು ಮತ್ತು ತರಬೇತಿ ನೀಡಿತ್ತು. ಅದು ಈಗ ಇತಿಹಾಸ, ಯಾಕೆಂದ್ರೆ ಅದು ಹಳೆ ಕತೆ. ಕಳೆದ ವರ್ಷ ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ಅಲ್ಲಿನ ನಾಗರಿಕರು ದಂಗೆ ಎದ್ದಿದ್ರು. ಆಗ ಹಸೀನಾ ಪ್ರಾಣಭಯದಿಂದ ಭಾರತದಲ್ಲಿ ಆಶ್ರಯವನ್ನು ಪಡೆದಿದ್ರು. ಆ ಸಂದರ್ಭದಲ್ಲಿ ಬಾಂಗ್ಲಾದಲ್ಲಿ ಮೊಹಮ್ಮದ್ ಯೂನಸ್ ಪ್ರಾಯೋಜಕತ್ವದಲ್ಲಿ ನಡೆದಿದ್ದ ಗಲಭೆಗಳ ಹಿಂದೆ ಭಾರತದ ಬದ್ಧವೈರಿ ಪಾಕಿಸ್ತಾನದ ಕೈವಾಡವೂ ಕೂಡ ಇತ್ತು. ಯಾಕಂದ್ರೆ ಹೇಗೋ ಆ ಸಮಯದಲ್ಲಿ ಹಸೀನಾ ಭಾರತದಲ್ಲಿದ್ದಾರೆ, ಇದೇ ಸರಿಯಾದ ಸಮಯ ಅಂತ ಪಾಕಿಸ್ತಾನ ಬಾಂಗ್ಲಾಗೆ ಸಪೋರ್ಟ್ ಮಾಡಿತ್ತು. ಇದೀಗ ಬಾಂಗ್ಲಾದೇಶಕ್ಕೆ ಅಮೆರಿಕ ನೀಡುತ್ತಿದ್ದ ನೆರವನ್ನ ನಿಲ್ಲಿಸಿರೋ ಟ್ರಂಪ್ ನಿರ್ಧಾರದಿಂದ ಈಗ ಬಾಂಗ್ಲಾ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕೊಂಡಿದೆ. ಇದೀಗ ಬಾಂಗ್ಲಾ ಅನಿವಾರ್ಯವಾಗಿ ಭಾರತದ ಶತ್ರು ರಾಷ್ಟ್ರಗಳ ಸಖ್ಯ ಬೆಳೆಸಲು ಮುಂದಾಗುವ ಸಾಧ್ಯತೆ ಇದೆ. ಅಮೆರಿಕ ತನ್ನ ನೆರವನ್ನ ಸ್ಥಗಿತಗೊಳಿಸಿದ್ದು ಬಾಂಗ್ಲಾದೇಶಕ್ಕೆ ಭಾರಿ ಹೊಡೆತ ಬೀಳುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಮೊದಲು ಭಾರತದ ವಿರೋಧಿ ಪಾಕಿಸ್ತಾನದ ಜೊತೆ ಸಂಬಂಧ ಬೆಳೆಸಿದ್ದ ಬಾಂಗ್ಲಾ
ಇದೀಗ ಅಮೆರಿಕದ ಶತ್ರು ರಾಷ್ಟ್ರ ಚೀನಾದ ಸಹಾಯವನ್ನು ಕೇಳಬೇಕಾದ ದಯನೀಯ ಸ್ಥಿತಿ ಬಂದು ನಿಂತಿದೆ. ಅಲ್ಲದೆ ಅಲ್ಲಿನ ಅಧ್ಯಕ್ಷ ಯೂನಸ್ ಜೊತೆ ಈಗಾಗಲೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇತ್ತೀಚೆಗಷ್ಟೇ ಈಜಿಪ್ಟ್ನಲ್ಲಿ ಭೇಟಿಯಾಗಿ ಬಾಂಗ್ಲಾ ಪಾಕ್ ಜೊತೆ ಸೌಹಾರ್ದ ಸಂಬಂಧವನ್ನ ಬಯಸುತ್ತೆ, ನಮ್ಮ ನಡುವೆ ಯಾವುದೇ ವಿವಾದಗಳು ಇದ್ರೆ ಅದನ್ನ ನಾವೇ ಬಗೆಹರಿಸಿಕೊಂಡು ಮುನ್ನಡೆಯೋಣ ಅಂತ ಯೂನಸ್ ತಮ್ಮ ಭೇಟಿಯ ವೇಳೆ ಹೇಳಿಕೊಂಡು ಭಾರತಕ್ಕೆ ಬಾಂಗ್ಲಾ ಮುಂದೆ ಡೇಂಜರ್ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಶತ್ರುವಿನ ಶತ್ರು ಮಿತ್ರವೆಂಬಂತೆ ಶೇಖ್ ಹಸೀನಾ ಪದಚ್ಯುತಿಯ ನಂತರ ಪಾಕಿಸ್ತಾನ ಹಾಗೂ ಬಾಂಗ್ಲಾ ಹತ್ತಿರವಾಗ್ತಿವೆ. ಮತ್ತೊಂದೆಡೆ ಭಾರತದ ಕಡುವೈರಿ ಚೀನಾ ಇದೇ ಸನ್ನಿವೇಶದಲ್ಲಿ ಬಾಂಗ್ಲಾಗೆ ಸಹಾಯಹಸ್ತ ಚಾಚುವ ಸಾಧ್ಯತೆ ಇದೆ. ಪಾಕಿಸ್ತಾನ ಮತ್ತು ಚೀನಾ ಎರಡೂ ರಾಷ್ಟ್ರಗಳು ಭಾರತ ವಿರೋಧಿ ನಿಲುವನ್ನು ಹೊಂದಿವೆ. ಯೂನಸ್ ಪಾಕ್ ಜೊತೆಗೆ ಸಂಬಂಧ ಬೆಳೆಸಿದ್ದಾಗಿನಿಂದ ಮತ್ತೆ ಬಾಂಗ್ಲಾ ಭಾರತದ ಗಡಿಗಳತ್ತ ತನ್ನ ಉಪಟಳ ಮುಂದುವರೆಸಿದೆ. ಅಕ್ರಮ ನುಸುಳುಕೋರರು ಸೇರಿದಂತೆ ಅಕ್ರಮ ಚಟುವಟಿಕೆಗಳನ್ನ ಮತ್ತೆ ಬಾಂಗ್ಲಾ ಮುಂದುವರಿಸುವ ಆತಂಕ ಭಾರತಕ್ಕಿದೆ. ಇನ್ನು ಪಾಕಿಸ್ತಾನವೂ ಸಹ ಇದೇ ದಾರಿಯಲ್ಲಿ ಸಾಗಬಹುದು ಎನ್ನಲಾಗ್ತಿದೆ. ಚೀನಾ ಸಹ ಬಾಂಗ್ಲಾ ಮತ್ತು ಪಾಕಿಸ್ತಾನ ಬೆಂಬಲದೊಂದಿಗೆ ಕಾಲ್ ಕೆರೆದು ಭಾರತದ ವಿರುದ್ಧ ಸೆಟೆದು ನಿಲ್ಲೋದನ್ನ ಅಲ್ಲಗೆಳೆಯುವಂತಿಲ್ಲ. ಬಾಂಗ್ಲಾದೇಶದ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಹಾಗೂ ಅಮೆರಿಕ ನೂತನ ಅಧ್ಯಕ್ಷ ಟ್ರಂಪ್ ನಿರ್ಧಾರ ಯಾವ ರೀತಿ ಭಾರತದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈ ಎರಡು ಘಟನೆಗಳೇ ಸಾಕ್ಷಿ. ಪಾಕಿಸ್ತಾನ, ಚೀನಾ ದೇಶಗಳು ಭಾರತಕ್ಕೆ ಸಮಾನ ಶತ್ರುಗಳು. 1971ರಲ್ಲಿ ಭಾರತ ಹೊಸ ಬಾಂಗ್ಲಾ ಉದಯಕ್ಕೆ ಕಾರಣವಾದ್ರೂ ಆ ದೇಶ ನಮ್ಮ ಸಾಕಷ್ಟು ಸಹಾಯವನ್ನು ಪಡೆದಿದ್ರು ಅಂತಿಮವಾಗಿ ಬಾಂಗ್ಲಾ ಎಷ್ಟರ ಮಟ್ಟಿಗೆ ಭಾರತಕ್ಕೆ ಅಪಾಯ ತಂದೊಟ್ಟುತ್ತೆ ಅನ್ನೋದಕ್ಕೆ ಇದೀಗ ನಮಗೆ ಅರ್ಥ ಆಗ್ತಾ ಇದೆ. ಭಾರತೀಯ ಸೈನಿಕರು ಪಾಕಿಸ್ತಾನ ಗಡಿಯಲ್ಲಿ ಕಾವಲು ಕಾಯುವಂತೆ ಇನ್ಮುಂದೆ ಬಾಂಗ್ಲಾ ಗಡಿಯಲ್ಲೂ ಹಗಲು ರಾತ್ರಿ ಗಡಿ ಕಾಯುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕಂದ್ರೆ ಬಾಂಗ್ಲಾದೇಶದ ಕೋಟ್ಯಂತರ ಜನ ಈಗಾಗಲೇ ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ. ಬಾಂಗ್ಲಾ ಭಾರತ ಗಡಿಯಲ್ಲಿ ಬಿಗಿ ಭದ್ರತೆ ಇಲ್ಲದ ಕಾರಣ ಪಾಕಿಸ್ತಾನ ಇದೀಗ ಬಾಂಗ್ಲಾ ಗಡಿಯಿಂದ ಉಗ್ರರನ್ನ ಭಾರತಕ್ಕೆ ನುಗ್ಗಿಸುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಏನೇ ಆಗ್ಲಿ ಭಾರತ ಹಿಂದೆಂದಿಗಿಂತಲೂ ಬಲಿಷ್ಠವಾಗಿರುವುದಂತೂ ಸತ್ಯ. ಆದ್ರೆ ಇನ್ಮುಂದೆ ಮೈಯೆಲ್ಲ ಕಣ್ಣಾಗಿ ನಮ್ಮ ಸೈನಿಕರು ಬಾಂಗ್ಲಾ ಗಡಿಯಲ್ಲೂ ಪಾಕಿಸ್ತಾನ ಗಡಿಯಲ್ಲಿ ಕಾವಲು ಕಾಯುವಂತೆ ಇಲ್ಲೂ ಭದ್ರತೆ ಕೊಡುವ ಅನಿವಾರ್ಯತೆ ಇದೆ. ಸ್ನೇಹದ ಹೆಸರಲ್ಲಿ ಭಾರತದಲ್ಲಿ ಈಗಾಗಲೇ ಬೀಡು ಬಿಟ್ಟಿರುವ ಬಾಂಗ್ಲಾ ವಲಸಿಗರನ್ನ ಟ್ರಂಪ್ ಮಾದರಿಯಲ್ಲಿ ಮೋದಿ ದೇಶದಿಂದ ಅವರನ್ನ ಹೊರ ಹಾಕ್ತಾರಾ? ಅದೆಲ್ಲ ಸಾಧ್ಯನಾ? ಇದನ್ನೆಲ್ಲ ಕೂಡ ನಾವು ಕಾದು ನೋಡ್ಬೇಕಾಗಿದೆ. ತಾವೇನ್ ಹೇಳ್ತೀರಿ? ಅಕ್ರಮ ಬಾಂಗ್ಲಾ ವಲಸಿಗರನ್ನ ಭಾರತದಿಂದ ಹೊರ ಹಾಕ್ಬೇಕಾ? ಬಾಂಗ್ಲಾ ಪಾಕಿಸ್ತಾನ ಚೀನಾ ಜೊತೆ ಕೈ ಜೋಡಿಸಿ ಮತ್ತೊಂದು ಭಾರತಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಾ? ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.